ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಶಾಂತ್ ಹೊಸದುರ್ಗ. ಬಂಧುಗಳೇ, ನಾವು ಪ್ರತಿ ವರ್ಷವೂ ಕೂಡ ಬಾಬಾ ಸಾಹೇಬ್ರ ಒಂದು ಸಮಾಧಿಯ ಒಂದು ದರ್ಶನಕ್ಕಾಗಿ ಚೈತ್ಯ ಭೂಮಿಗೆ ನಾವು ಯಾತ್ರೆಗೆ ಹೊರಡ್ತೀವಿ. ನಾನು ದಾರಿಯುದ್ದಕ್ಕೂ ಗಮನಿಸುವಂಥದ್ದು, ಬಾಬಾ ಸಾಹೇಬ್ರ ಯಾತ್ರೆಗೆ ಹೋಗಿ ಸಾವಿರಾರು ಗಾಡಿಗಳು ಬರ್ತವೆ. ಕರ್ನಾಟಕದ ಎಲ್ಲ ಟೋಲ್ಗಳಲ್ಲೂ ಕೂಡ, ಹಾಗೆ ಮಹಾರಾಷ್ಟ್ರದಲ್ಲೂ ಕೂಡ ಟೋಲ್ಗಳಲ್ಲಿ ಬಂದ ತಕ್ಷಣ ವಿಶೇಷವಾಗಿ ಅವರನ್ನು ಗೌರವಿಸಿ ಅವರಿಗೆ ಯಾವುದೇ ರೀತಿ ಟೋಲ್ ಚಾರ್ಜು ವಿಧಿಸದೆ ಅವ್ರನ್ನ ಕಳಿಸ್ಕೊಡ್ತಾರೆ. ಆದರೆ ನಮ್ಮ ಸೋಮನಹಳ್ಳಿ ಗೇಟನ್ನು ಟೋಲ್ ಐತಲ್ಲ, ಇವರು ಭಾರತದಲ್ಲೇ ಒಂಥರ ವಿಶೇಷನಪ್ಪ. ಆದರೆ ಒಂದು ಅಂಬೇಡ್ಕರ್ ಅವರ ಒಂದು ಪವಿತ್ರ ಚೈತ್ಯ ಭೂಮಿ ಯಾತ್ರೆಗೆ ಹೊರಟಂಥವ್ರು ಬಿಡ್ತಾರಾ, ಏನು ಮಾಡ್ತಾರೆ ನೋಡಿ. ನೋಡಿದ್ರಲ್ವಾ, ಇಡೀ ಕರ್ನಾಟಕದ ಎಲ್ಲ ಟೋಲ್ಗಳಲ್ಲೂ, ನೈಸ್ ರೋಡಲ್ಲೂ ಕೂಡ, ಯಾವುದು ಪ್ರೈವೇಟ್ ಟೋಲ್ ಆಗಿದ್ರೂ ಕೂಡ ನೈಸ್ ರೋಡಲ್ಲೂ ಕೂಡ ಯಾವುದೇ ಒಂದು ಅಡೆತಡೆ ಮಾಡದೆ ಪ್ರತಿ ವರ್ಷವೂ ಕೂಡ ಅವರು ಬಿಡ್ತಾರೆ. ಕರ್ನಾಟಕದ ಎಲ್ಲ ಟೋಲ್ಗಳಲ್ಲೂ ಕೂಡ ಹೋಗುತ್ತೆ. ಯಾಕಂದರೆ ನಾವೆಲ್ಲ ಇದಕ್ಕೇನು ವಿಶೇಷ ಅನುದಾನ ಇಲ್ಲ, ನಮ್ಮ ಕೈಯಿಂದ ದುಡ್ಡುಗಳು ಹಾಕೊಂಡು ಹೋಗ್ತೀವಿ. ಕನಿಷ್ಠ ಪಕ್ಷ ಆ ಟೋಲ್ಗಳವರು ಬಾಬಾ ಸಾಹೇಬ್ರ ಯಾತ್ರೆಗೆ ಎಲ್ಲೂ ಕೂಡ ಅಡ್ಡಿಪಡಿಸಲ್ಲ. ಮಹಾರಾಷ್ಟ್ರದಲ್ಲಂತೂ ವಿಶೇಷ ಗೌರವ ಕೊಟ್ಟು ಕಳಿಸ್ಕೊಡ್ತಾರೆ. ಆದರೆ ನಮ್ಮ ಸೋಮನಹಳ್ಳಿ ಗೇಟ್ನ ಟೋಲ್ ಅವರು ಇದ್ದಾರಲ್ವ, ಅವರು ಇಂಥ ಇವಕ್ಕೆಲ್ಲ ಮಣಿಯೋದಿಲ್ಲ. ಆದರೆ ನಮ್ಮ ಬಾಬಾ ಸಾಹೇಬ್ರ ಅನುಯಾಯಿಗಳಿದಾರಲ್ಲ, ಅವರಿಗೆ ಬುದ್ಧಿ ಕಲಿಸಿದರೆ ಯಾವುದೇ ಟೋಲನ್ನು ಕೊಟ್ಟಿಲ್ಲ. ಬಾಬಾ ಸಾಹೇಬ್ರ ಒಂದು ಘೋಷಣೆಗೆ ಬೆದರಿದಂಥ ಸೋಮನಹಳ್ಳಿ ಗೇಟ್ನವರು ನಂತರ ಅವರು ಮಣಿದು ಕ್ಷಮೆ ಕೇಳಿ ಬಿಟ್ಕೊಟ್ಟಿದ್ದಾರೆ. ನೋಡಿದ್ರ ಇವರ ಉದ್ದಟತನ. ಅಂದರೆ ಭಾರತದಲ್ಲಿ ಎಲ್ಲ ಟೋಲ್ಗಿಂತ ನಾವು ಸ್ಪೆಷಲ್ ಅಂತ ಇವರಿಗೆ ಭಾವಿಸ್ಕೊಂಡಿದ್ದಾರೆ. ನಾವು ನಿರಂತರವಾಗಿ ಅವರಿಗೆ ಪಾಠವನ್ನು ಹೇಳ್ಕೊಡ್ತಾನೆ ಹೋಗ್ತೀವಿ. ನೀವು ಕೂಡ ಇವರಿಗೆ ಸರಿಯಾದ ರೀತಿಯಲ್ಲಿ ಪಾಠವನ್ನು ಹೇಳ್ಕೊಡುವಂಥ ನಿಟ್ಟಿನಲ್ಲಿ ನೀವು ಕೂಡ ಮುಂದಾಗಿ